ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್‌ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೂದು ಕುಂಬಳಕಾಯಿಯನ್ನ ಬಳಸ್ಕೊಂಡು ರುಚಿಯಾದ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ನಮ್ಮೂರಲ್ಲಿ ಇದಕ್ಕೆ ದೊಡ್ಡ ಹುಳಿ ಅಂತ ಕೂಡ ಹೇಳ್ತೇವೆ. ತುಂಬಾನೇ ರುಚಿಕರವಾಗಿರ್ತದೆ. ಹಾಗೆ ಆರೋಗ್ಯಕರವಾದಂತಹ ಈ ಸಾಂಬಾರನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಈಗಾಗಲೇ ಬೂದು ಕುಂಬಳಕಾಯಿಯನ್ನ ಕಟ್ ಮಾಡಿ ಆಗಿದೆ. ಹಸ್ಬೆಂಡ್ ಕಟ್ ಮಾಡಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಗಂಡಸರೇ ಇದನ್ನ ಕಟ್ ಮಾಡಬೇಕು ಅಂತ ಒಂದು ವಾಡಿಕೆ. ಹಾಗಾಗಿ ಕಟ್ ಮಾಡಿಕೊಟ್ಟು ಹೋಗಿದ್ದಾರೆ. ನಾನು ನಂತರ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿಕೊಂಡು ಅದರ ತಿರುಳು ಹಾಗೆ ಸಿಪ್ಪೆಯನ್ನ ತೆಗೆದುಹಾಕೊಂಡು ಹೋಳುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ. ಇದರ ತಿರುಳನ್ನ ಬಳಸ್ಕೊಂಡು ಮಾಡುವಂತಹ ಸಾಸಿವೆ ರೆಸಿಪಿ, ಹಾಗೆ ಸಿಪ್ಪೆಯಿಂದ ಮಾಡುವಂತಹ ಚಟ್ನಿ ರೆಸಿಪಿ, ಮತ್ತೆ ಬೂದು ಕುಂಬಳಕಾಯಿಯಿಂದ ಮಾಡುವಂತಹ ಮಜ್ಜಿಗೆ ಹುಳಿ ಅಥವಾ ಪಳ್ದ್ಯದ ರೆಸಿಪಿಯನ್ನ ನಾನು ಈಗಾಗಲೇ ಪೋಸ್ಟ್ ಮಾಡಿದ್ದೇನೆ. ನೀವಿನ್ನು ನೋಡಿಲ್ಲ ಅಂದ್ರೆ ನೋಡ್ಕೊಳ್ಬಹುದು. ಎಲ್ಲ ಹೋಳುಗಳನ್ನ ಕಟ್ ಮಾಡಿ ಆಗಿದೆ. ಈಗ ಕುಕ್ಕರಲ್ಲಿ 1/4 ಕಪ್ ಆಗುವಷ್ಟು 4 ರಿಂದ 5 ಟೇಬಲ್ ಚಮಚ ಆಗುವಷ್ಟು ತೊಗರಿ ಬೇಳೆಯನ್ನ ಹಾಕೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಇದನ್ನ ಬೇಯಲಿಕ್ಕೆ ಇಡ್ತೇನೆ. ಒಂದು ಸ್ವಲ್ಪ ಹೊತ್ತು ಬೇಕಾದ್ರೆ ನೀವು ನೆನೆಸಿ ಕೂಡ ಮಾಡ್ಕೊಳ್ಬಹುದು, ಅಥವಾ ಹೀಗೆ ಕೂಡ ಡೈರೆಕ್ಟ್ ಆಗಿ ಬೇಯಿಸ್ಕೊಳ್ಬಹುದು. ನೆನೆಸ್ಕೊಂಡ್ರೆ ಬೇಗನೆ ಬೇಯ್ತದೆ. 3-4 ವಿಸಿಲನ್ನ ಹಾಕಿಸ್ಕೊಂಡ್ರೆ ಸಾಕು. ಇಲ್ಲಿ ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ 1 ಕೆಜಿ ಆಗುವಷ್ಟು ಕುಂಬಳಕಾಯನ್ನ ಬಳಸ್ಕೊಂಡು ಈ ಸಾಂಬಾರನ್ನ ಮಾಡ್ತಾ ಇದ್ದೇನೆ. ನೀರು ಕಾದ ನಂತರ ಸ್ವಲ್ಪ ಅರಿಶಿಣವನ್ನ ಹಾಕಿದ್ದೇನೆ. ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ಬೆಲ್ಲವನ್ನ ಹಾಕ್ತಾ ಇದ್ದೇನೆ. ಬೂದು ಕುಂಬಳಕಾಯಿಗೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗ್ತದೆ. 1/4 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ನಮ್ಮಲ್ಲಿ ಕುಂಬಳಕಾಯಿ ಹುಳಿಗೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ತೇವೆ. ನಂತರ ಕಟ್ ಮಾಡಿರುವಂತಹ ಬೂದು ಕುಂಬಳಕಾಯಿಯ ಹೋಳುಗಳನ್ನ ಹಾಕಿ ಮುಚ್ಚಳವನ್ನ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಇದನ್ನ ಓಪನ್ ಇಟ್ಟು ಬೇಯಿಸ್ಕೊಳ್ಳೋದು ಒಳ್ಳೆಯದು, ಬೇಗನೆ ಬೆಂದ್ಬಿಡ್ತದೆ. ಹಾಗಾಗಿ ನಂತರ ಮಸಾಲೆಯನ್ನ ಮಾಡಲಿಕ್ಕೆ ಒಂದು ಪ್ಯಾನನ್ನು ಬಿಸಿಗಿಟ್ಟು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ನಂತರ 1 ಟೀ ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ನಂತರ 1 ಟೀ ಚಮಚ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇಲ್ಲಿ ಉದ್ದಿನ ಬೇಳೆಯ ಬದಲಿಗೆ ಅಕ್ಕಿಯನ್ನು ಬಳಸ್ತೇವೆ. ಈ ಸಾಂಬಾರನ್ನ ಮಾಡುವಾಗ ತುಂಬಾನೇ ರುಚಿಕರವಾಗಿರ್ತದೆ. ನಂತರ 5 ಬ್ಯಾಡಗಿ ಮೆಣಸನ್ನ ಹಾಕೊಂಡು ಸ್ವಲ್ಪ ಹೊತ್ತು ಇದನ್ನ ಹುರ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಹುರಿದಾದ ನಂತರ ಇದಕ್ಕೆ ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನ ಹಾಕ್ಕೊಳ್ತಾ ಇದ್ದೇನೆ. ಈ ಸಾಂಬಾರ್ ತುಂಬಾನೇ ಚೆನ್ನಾಗಿ ಪರಿಮಳ ಬರ್ತದೆ. ಈ ರೀತಿ ಫ್ರೆಶ್ ಮಸಾಲೆಯನ್ನ ಹಾಕಿ ಮಾಡಬೇಕು, ಆಗ್ಲೇ ಇದರ ರುಚಿ ಜಾಸ್ತಿ. ಮಸಾಲೆಯನ್ನ ಮಾಡಿಟ್ಟಿದ್ದನ್ನ ಹಾಕಬಾರ್ದು ಅಂತ ಏನಿಲ್ಲ, ಆದ್ರೆ ಫ್ರೆಶ್ ಮಸಾಲ ಹಾಕಿದಾಗ ಬೂದುಗುಂಬಳಕಾಯಿಯ ಸಾಂಬಾರ್ ತುಂಬಾನೇ ರುಚಿಕರವಾಗಿ ಬರ್ತದೆ. 3.5 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನ ಹಾಕಿದ್ದೇನೆ. ಹಾಗೆ ಇದಕ್ಕೆ ಮೆಂತೆ, ಜೀರಿಗೆ ಯಾವುದನ್ನು ಹಾಕೋದಿಲ್ಲ, ಉದ್ದಿನ ಬೇಳೆಯನ್ನು ಕೂಡ ಹಾಕೋದಿಲ್ಲ. ಇದೇ ವಿಧಾನದಲ್ಲಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಅದ್ಭುತ ರುಚಿಯಲ್ಲಿ ನಿಮ್ಮ ಬೂದು ಕುಂಬಳಕಾಯಿಯ ಸಾಂಬಾರ್ ರೆಡಿ ಆಗ್ತದೆ. ಚೆನ್ನಾಗಿ ಪರಿಮಳ ಬರುವ ತನಕ ಹುರಿದಾದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 4-5 ಸೂಜಿ ಮೆಣಸು ಅಥವಾ ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು ನೀವು ಏನು ಹೇಳ್ತೀರಾ ಅದು ಖಾರಕ್ಕೆ ನಾನು ಹಾಕೊಂಡಿದ್ದೇನೆ, ಅಥವಾ ಗುಂಟೂರು ಮೆಣಸನ್ನು ಬೇಕಾದ್ರೆ ಹಾಕೊಳ್ಬೋದು. ಹಾಗೆ 2 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರ್ಕೊಂಡಿದ್ದೇನೆ. ಕಾಯಿ ಎಲ್ಲ ಸ್ವಲ್ಪ ಘಮ ಬರುವ ತನಕ ಹುರಿದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಮಸಾಲೆಯನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಮ್ಮೆ ಹಾಗೆ ನೀರನ್ನು ಸೇರಿಸದೆ ನುಣ್ಣಗೆ ಪೌಡ್ರನ್ನ ಮಾಡ್ಕೊಳ್ತೇನೆ. ನಂತರ 1 ಕಪ್ ಆಗುವಷ್ಟು ಹಸಿ ಕಾಯಿ ತುರಿಯನ್ನು ಹಾಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕಾಯಿ ಬೇಳೆ ಎಲ್ಲ ಬಿದ್ದಾಗ ದಪ್ಪವಾಗಿ ಬರ್ತದೆ. ಸಾಂಬಾರ್ ಸ್ವಲ್ಪ ದಪ್ಪವಾಗಿ ಮಾಡುವಂತಹ ಸಾಂಬಾರ್ ಇದು. ಈ ರೀತಿ ಜಾಸ್ತಿ ನೀರನ್ನ ಹಾಕದೆ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಕುಂಬಳಕಾಯಿಯ ಹೋಳನ್ನ ಬೇಯುವಾಗ್ಲೂ ಹಾಗೆ ಜಾಸ್ತಿ ನೀರನ್ನ ಹಾಕೊಳ್ಬಾರ್ದು. ತುಂಬಾ ನೀರನ್ನ ಹಾಕೊಂಡ್ರೆ ನೀರಾಗಿ ಹೋಗ್ತದೆ ಸಾಂಬಾರ್. ಕುಂಬಳಕಾಯಿಯಲ್ಲಿಯೂ ಕೂಡ ನೀರು ಇರ್ತದಲ್ಲ, ಹಾಗಾಗಿ ಬೇಗನೆ ನೀರು ಬಿಟ್ಕೊಂಡು ತುಂಬಾ ನೀರಾಗ್ತದೆ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಳ್ಬೇಕು ಅಷ್ಟೇ. ಮುಳುಗುವಷ್ಟೆಲ್ಲ ನೀರನ್ನ ಹಾಕೊಳ್ಳುವ ಅಗತ್ಯ ಇಲ್ಲ. ಕುಂಬಳಕಾಯಿ ಹೋಳುಗಳೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದ ನಂತರ ಬೇಯಿಸಿರುವ ತೊಗರಿಬೇಳೆಯನ್ನು ಹಾಕಿದ್ದೇನೆ. ನಂತರ ಹುಣಸೆಹಣ್ಣಿನ ರಸವನ್ನು ಹಾಕೊಂಡಿದ್ದೇನೆ. ಹಾಗೆ ರುಬ್ಬಿರುವಂತಹ ಮಸಾಲೆಯನ್ನ ಹಾಕೊಳ್ತಾ ಇದ್ದೇನೆ. ನೋಡ್ಕೊಂಡು ಮಿಕ್ಸಿ ಜಾರಿಗೆ ಬೇಕು ಅಂದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಳಿ. ನಿಮ್ಗೆ ಥಿಕ್ನೆಸ್ ಎಷ್ಟು ಬೇಕಂತ ನೋಡ್ಕೊಂಡು ನೀರನ್ನ ಸೇರಿಸ್ಕೊಂಡ್ರೆ ಆಯ್ತು. ಸ್ವಲ್ಪ ಗಟ್ಟಿಯಾಗಿ ಈ ದೇವಸ್ಥಾನದಲ್ಲಿ ಹಾಗೆ ಏನಾದ್ರೂ ವಿಶೇಷ ಎಲ್ಲ ಇದ್ದವಾಗೆಲ್ಲ ಮಾಡ್ತಾರಲ್ಲ, ಸಾಮಾನ್ಯವಾಗಿ ವಿಶೇಷ ಅಂದ್ರೆ ಮದ್ವೆಗೆಲ್ಲ ಇದನ್ನ ಮಾಡೋದಿಲ್ಲ. ಈ ಸರ್ಪ ಸಂಸ್ಕಾರ ಹಾಗಿದೆಲ್ಲ ಇರ್ತದೆ. ಹಾಗೆ ಸುಬ್ರಹ್ಮಣ್ಯ ಷಷ್ಠಿ ಅದಕ್ಕೆಲ್ಲ ಜಾಸ್ತಿಯಾಗಿ ಬೂದುಗುಂಬಳಕಾಯಿಯ ಸಾಂಬಾರನ್ನ ಮಾಡ್ತಾರೆ. ತುಂಬಾನೇ ರುಚಿಕರವಾಗಿರ್ತದೆ. ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಟ್ಟಿದ್ದೇನೆ. ಚೆನ್ನಾಗಿ ಕುದಿ ಬಂದ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಇದಕ್ಕೆ ಹಾಕೊಳ್ತಾ ಇದ್ದೇನೆ.
ಹಾಗೆ ಇದರ ರುಚಿಯನ್ನು ಹೈಲೈಟ್ ಮಾಡೋದು ಒಂದೆರಡು ಟೇಬಲ್ ಚಮಚ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕು. ಆಗಲೇ ಇದರ ಪರಿಮಳ ಇನ್ನೂ ಕೂಡ ಚೆನ್ನಾಗಿ ಬರ್ತದೆ. ಕೊನೆಯಲ್ಲಿ ಒಗ್ಗರಣೆಯನ್ನು ಹಾಕ್ತೇವೆ, ಆದರೂ ಕೂಡ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಈ ರೀತಿ ಉಪ್ಪನ್ನು ಹಾಕುವ ಮೊದಲು ಕುದಿಯುವಾಗ ಹಾಕ್ಕೊಂಡ್ರೆ ತುಂಬಾನೇ ರುಚಿಕರವಾಗಿರ್ತದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇರ್ತದೆ. ತೆಂಗಿನೆಣ್ಣೆ ಇಷ್ಟ ಇಲ್ಲ ಅಂದರೆ ಖಂಡಿತ ಸ್ಕಿಪ್ ಮಾಡಿ, ಆದರೆ ಆರೋಗ್ಯಕ್ಕೆ ತೆಂಗಿನ ಎಣ್ಣೆ ತುಂಬಾನೇ ಒಳ್ಳೆಯದು. ಚೆನ್ನಾಗಿ ಕುದಿ ಬಂದಿದೆ, ಕೆಳಗಿಳಿಸ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ಒಂದು ಒಗ್ಗರಣೆಯನ್ನು ಮಾಡಲಿಕ್ಕೆ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಗೆ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಕರಿಬೇವಿನ ಸೊಪ್ಪು ಹಾಗೆ ಒಂದೆರಡು ಒಣಮೆಣಸನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಮಾಡಿಕೊಂಡು ಮಾಡಿರುವಂತಹ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಯಾವುದೇ ಅಡುಗೆಗೆ ಒಗ್ಗರಣೆ ಬಿದ್ದಾಗಲೇ ಅದರ ಪರಿಮಳಕ್ಕೆ ಹೊಟ್ಟೆಯ ಹಸಿವು ಕೂಡ ಜಾಸ್ತಿ ಆಗ್ತದೆ ಅಲ್ವಾ? ನೀವೇನಾದರೂ ಅದರ ಬಗ್ಗೆ ಅಬ್ಸರ್ವ್ ಮಾಡಿದ್ದೀರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಅಡುಗೆ ರೆಡಿಯಾಗಿದೆ, ಊಟವನ್ನು ಬಡಿಸ್ತಾ ಇದ್ದೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಬೂದುಗುಂಬಳಕಾಯಿಯನ್ನು ತಂದು ನೀವು ಮನೆಯಲ್ಲಿ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.